ವೆಲ್ಕಮ್ ಟು ಹರಿಹರಪುರ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ. ಇಲ್ಲಿ ಆಮೆ ಕಲಾಕೃತಿ ಇದೆ. ಇಲ್ಲಿ ಸಖತ ಮಾಡಿದ್ದಾರೆ. ಆಮೆ ಕಲಾಕೃತಿ ಮಾತ್ರ ನಿಜವಾದ ಆಮೆ ಥರನೇ ಕಾಣುತ್ತೆ, ಕಲ್ಲಿನ ಆಮೆ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ, ದ ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ಟೆಂಪಲ್ ಈಸ್ ದಿಸ್ ಲಯನ್. ಕುಪ್ಪಳ್ಳಿಯಿಂದ ಆಗುಂಬೆಗೆ ಹೋಗ್ತಾ ಅಂದವೇ ನಮಗೆ ಹರಿಹರಪುರ ಅಂತ ಒಂದು ಸಿಕ್ತು ಊರು. ಇಲ್ಲೊಂದು ಟೆಂಪಲ್ ಇದೆ, ಇದು ಅಷ್ಟು ಫೇಮಸ್ ಇಲ್ಲ, ಬಟ್ ಆ ಟೆಂಪಲ್ ಮಾತ್ರ ಸಖತ್ತಾಗಿದೆ. ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಹರಿಹರಪುರ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ. ಆರ್ಚ್ ನೋಡಿ, ಆರ್ಚ್ ಏನು ಸಖತ್ತಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಆರ್ಚಿಂದ ಒಳಗಡೆ ಎಂಟ್ರಾಗ್ತಿದ್ದಂಗೆ ಅಲ್ಲಿ ಹನುಮಾನ್ಜಿ ಇದ್ದಾರೆ. ಸಖತ್ತಾಗಿದೆ ಅವರು ಎನ್ವೈರನ್ಮೆಂಟು. ಯಾರು ಹೆಚ್ಚಿಗೆ ಜನ ಬರಲ್ಲ ಇಲ್ಲಿ. ದಿವ್ಯ ಕ್ಷೇತ್ರ ಹರಿಹರಪುರ. ಇಲ್ಲಿ ಯಾರು ಹೆಚ್ಚಿಗೆ ಜನ ಬರಲ್ಲ, ಅವರು ತುಂಬ ಕಡಿಮೆ ಜನ. ತುಂಬ ಪೀಸ್ಫುಲ್ ಆಗಿರೋಂಥ ಪ್ಲೇಸು, ಸಖತ್ತಾಗಿದೆ ಮಾತ್ರ. ಜೈ ಹನುಮಾನ್. ನೋಡಿ, ಇಲ್ಲೊಂದು ಕಲಾಕೃತಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಹಂಸಗಳು ಕಲಾಕೃತಿ ಇದೆ, ಮೇಲ್ಗಡೆ ಹನುಮಾನ್ಜಿ ಇದ್ದಾರೆ. ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಕೂರ್ಮ. ಇಲ್ಲಿ ಆಮೆ ಕಲಾಕೃತಿ ಇದೆ. ಇಲ್ಲಿ ಸಖತ ಮಾಡಿದ್ದಾರೆ. ಆಮೆ ಕಲಾಕೃತಿ ಮಾತ್ರ ನಿಜವಾದ ಆಮೆ ಥರನೇ ಕಾಣುತ್ತೆ, ಕಲ್ಲಿನ ಆಮೆ. ಎಷ್ಟು ಡೀಟೇಲಿಂಗ್ ಇದೆ ಅಂದರೆ ಕಾಲುಗಳು ನೋಡಿ. ನೋಡಿ, ಇಲ್ಲಿರೋ ಹನುಮಾನ್ಜಿಯವರ ನಿಜ ಪಾದ ದರ್ಶನ ಇಲ್ಲಿದೆ. ಹನುಮಾನ್ಜಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಣ. ನಿಜ ಪಾದ ದರ್ಶನ. ಇಲ್ಲಿ ಹನುಮಾನ್ಜಿ ದರ್ಶನ ಆದಮೇಲೆ ಮೇಯ್ನ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಲ್ಲಿಂದ ದಾರಿ ಇದೆ. ಈ ಥರ ಫುಲ್ ಶೇಡ್ಸ್ ಇದೆ, ಹೆಂಚಲ್ಲಿ ಮಾಡಿದ್ದಾರೆ. ಫುಲ್ ಎಲ್ಲ ಭಗವದ್ವಜ ಕಟ್ಟಿದ್ದಾರೆ. ಇಲ್ಲೆಲ್ಲ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನೋಡಿ, ಇಲ್ಲಿ ಕಳಸದ ಥರ ಮಾಡಿದ್ದಾರೆ. ಕಲ್ಲಿನ ಮರದ ಇದು ಕಲ್ಲು. ಹಾಂ, ಸಾಲಿಡ್ ಕಲ್ಲು. ಕಲ್ಲಲ್ಲಿ ಕಳಸ ಮಾಡಿದ್ದಾರೆ. ಎಷ್ಟು ವೆಯ್ಟ್ ಇರಬೇಕದು. ಆ್ಯಂಡ್ ಇಲ್ಲಿ ಮಠ ಇದೆ ನೋಡಿ, ಇಲ್ಲಿ ಪ್ರಸಾದ ಮಂದಿರ ಇದೆ. ಅಲ್ಲಿ ಹೊಸದಾಗಿ ಅಲ್ಲಿ ಒಂದು ಹಾಲ್ ಕೂಡ ಮಾಡ್ತಾಯಿದ್ದಾರೆ, ಫಂಕ್ಷನ್ ಹಾಲ್ ಥರ ದೊಡ್ಡದಾಗಿ. ದಾಸೋಹ ಟೈಮ್ ಏನು ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಬಂದರೆ ಇಲ್ಲಿ ದಾಸೋಹ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಮಠ ಇದೆ, ಮಠದ ಮೇಲೆ ಒಂದು ಮ್ಯೂಸಿಯಮ್ ಇದೆ. ಓಪನ್ ಇದ್ದರೆ ತೋರಿಸಿದ ಮ್ಯೂಸಿಯಮ್ಮು. ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಗಣೇಶ ಪ್ರಪಂಚ ಅಂತ. ಅವಾಗ ಕ್ಲಾರಿಟಿ ಬಂದಿರಲಿಲ್ಲ, ಯಾಕೆಂದರೆ ಮೊಬೈಲಲ್ಲಿ ಮಾಡಿದ್ದೆ ವಿಡಿಯೋ. ಈ ಸಲ ಕ್ಯಾಮ್ರಾದಲ್ಲಿ ಮಾಡೋಣ. ಓಪನ್ ಇದ್ದರೆ. ಓಪನ್ ಇಲ್ಲ ಗುರು, ಗೇಟ್ ಹಾಕಿದ್ದಾರೆ. ಗಾಯ್ಸ್, ವೆಲ್ಕಮ್ ಟು ಹರಿಹರಪುರ. ಟೆಂಪಲ್ ನೋಡಿ ಏನು ಸಖತ್ತಾಗಿದೆ ಅಂತ. ಕಲ್ಲಲ್ಲಿ ಕಟ್ಟಿರೋಂಥ ಟೆಂಪಲ್ಲು. ಇಲ್ಲೆಲ್ಲ ಡ್ರೋನ್ ಶಾಟೆಲ್ಲ ಆರಿಸಂಗಿಲ್ಲ. ಡ್ರೋನ್ ಶಾಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನೋಡಿ, ಇಲ್ಲಿ ಮಠ ಇದೆ. ಮಠದ ಎದುರುಗಡೆನೇ ಕಲ್ಲ ಕಟ್ಟಿರೋಂಥ ಈ ಟೆಂಪಲ್ಲು. ಪೂರ್ತಿ ಕಲ್ಲಿನ ಕೆತ್ತನೆ ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನದ್ದು. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಇಲ್ಲಿ ನೋಡಿ, ದ ಮೇನ್ ಅಟ್ರಾಕ್ಷನ್ ಆಫ್ ದಿಸ್ ಟೆಂಪಲ್ ಈಸ್ ದಿಸ್ ಲಯನ್. ನೋಡಿ, ಎಂಟ್ರೆನ್ಸ್ ಏನು ಸಖತ್ತಾಗಿದೆ ಅಂತ. ಇದು ಸಿಂಹಗಳು, 2 ಸಿಂಹ ಇದ್ದಾವೆ ಇಲ್ಲಿ, ಆನೆ ಗಾತ್ರದ ಸಿಂಹಗಳು. ನೋಡಿ, ಆನೆ ಗಾತ್ರದ ಸಿಂಹಗಳು ಏನು ಸಖತ್ತಾಗಿದೆ ಸಿಂಹ. ಇಲ್ಲಿ ದೇವಸ್ಥಾನ ಇದ್ದರೆ ಎದುರುಗಡೆನೆ ತುಂಗಾ ನದಿ ಹರಿತಾ ಇದೆ. ಇಲ್ಲಿ ಅಗಸ್ತ್ಯ ಮಂಟಪ ಇದೆ, ಅಲ್ಲಿಗೆ ಹೋಗೋಕ್ಕೆ ಗೇಟ್ ಹಾಕಿದ್ದಾರೆ. ಇದು ತುಂಗಾ ನದಿ. ಈಜಾಡ್ತಾ ಇದ್ದಾರೆ ಯಾರೋ ಇಬ್ಬರಲ್ಲಿ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಒಳಗೆ ನಾನು ಒಂದ್ಸಲಿ ಹೋಗಿ ಬಂದಿದ್ದೀನಿ. ಬಟ್ ಇಲ್ಲಿ ಯಾರಾದರೂ ಬಂದರೆ ಶೃಂಗೇರಿ ಕಡೆ ಮಿಸ್ ಮಾಡ್ಕೋಬೇಡಿ. ಈ ಪ್ಲೇಸ್ನ ದಯವಿಟ್ಟು ವಿಸಿಟ್ ಮಾಡಿ, ಸಖತ್ತಾಗಿದೆ. ಜನ ಯಾರು ಜಾಸ್ತಿ ಇರಲ್ಲ, ಪೀಸ್ಫುಲ್ ಆಗಿದೆ. ಸೊ ಗೈಸ್, ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹೋಗಿ ನೋಡ್ಕೊಂಡು ಬಂದೆ. ದೇವರ ದರ್ಶನ ಎಲ್ಲ ಮಾಡಿದೆ. ಅಲ್ಲಿ ಶ್ರೀ ಶಾರದಾ ಮಾತಾ ಆದಿಶಂಕರಾಚಾರ್ಯರು ಮೊದಲು ಸ್ಥಾಪನೆ ಮಾಡಿರುವಂಥ ಶಾರದಾ ಮಾತಾ ಪೀಠ ಇದೆ. ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೀಠ ಕೂಡ ಇದೆ. ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿರೋಂಥದ್ದು. ಮತ್ತು ಒಳಗಡೆ ನೀವು ಟೆಂಪಲ್ ಒಳಗಡೆ ಹೋದರೆ ಅಲ್ಲಿ ಮಾಡಿರೋಂಥ ಒಂದು ಕೌಶಲ್ಯ ಏನಿದೆ, ಆ ಕೆತ್ತನೆ ನೋಡ್ಬೇಕು ನೀವು, ನೆಕ್ಸ್ಟ್ ಲೆವೆಲ್ ಇದೆ. ಜೊತೆಗೆ ಪೇಂಟಿಂಗ್ಸ್ ಕೂಡ ಸೂಪರ್ ಆಗಿದೆ. ಅಲ್ಲಿ ಹೋದ್ರೆ ಬೇರೆಯೇ ಒಂದು ದುನಿಯಾ, ಬೇರೆಯೇ ಒಂದು ಲೋಕಕ್ಕೆ, ಸ್ವರ್ಗ ಲೋಕಕ್ಕೆ ಹೋದಂಗಿರುತ್ತೆ. ಮತ್ತು ಕೆಳಗಡೆ ಅಲ್ಲಿ ದೇವಸ್ಥಾನದ ಗರ್ಭಗುಡಿನೂ ಅಷ್ಟೇ, ಮೇಲೊಂದು ಗರ್ಭಗುಡಿ, ಕೆಳಗೊಂದಿದೆ. ಅಂಡರ್ಗ್ರೌಂಡಲ್ಲೆಲ್ಲ ಹೋಗಿ ಬರಬೇಕು. ಅಲ್ಲಿ ಸಮುದ್ರ ಮಥನ ಮಾಡೋ ಅಂಥದ್ದು ಮತ್ತು ವಿಷ್ಣುವಿನ ಅವತಾರಗಳೇನಿದೆ,
ಅದೆಲ್ಲ ಕೂಡ ಪ್ರತಿಯೊಂದು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ಚಿತ್ರರೂಪದಲ್ಲಿದೆ. ಅಲ್ಲಿ ಹೋದರೆ, ಇಲ್ಲಿಗೆ ಬಂದರೆ, ಶೃಂಗೇರಿಗೆ ಬಂದರೆ ಅಲ್ಲಿಂದನೇ ಹತ್ತಿರ ಇರೋಂಥ ಹರಿಹರಪುರನ ಮಿಸ್ ಮಾಡಬೇಡಿ, ಖಂಡಿತ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಯಾರು ಕೂಡ ಇರಲ್ಲ ಇಲ್ಲಿ, ಫುಲ್ ಖಾಲಿ ಹೊಡಿತಾ ಇರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಮಾತ್ರ. ವೀಕೆಂಡಲ್ಲೂ ಹಿಂಗೆ ಇರುತ್ತೆ ಖಾಲಿ, ವೀಕೆಂಡಲ್ಲೂ ಇಷ್ಟೇ ಜನ, ವೀಕ್ಡೇಲೂ ಇಷ್ಟೇ, ವೀಕೆಂಡಲ್ಲೂ ಇಷ್ಟೇ, ಜನನೇ ಬರೋಲ್ಲ ಇಲ್ಲಿ ಯೂಶ್ವಲಿ. ಸೊ ಇಲ್ಲಿಂದ ನಾವು ಸೀದಾ ಹೋಗಿ ನಮ್ಮ ಸ್ಟೇ ಚೆಕ್-ಇನ್ ಆಗ್ತೀವಿ. ಹರಿಹರಪುರದಲ್ಲಿ ಪ್ರಸಾದ ಟೈಮಿಂಗ್ಸ್ ನೋಡ್ಕೊಳ್ಳಿ, 12:30ಇಂದ 2:30, 7:30ಇಂದ 8:00 ತನಕ ಪ್ರಸಾದ ಇರುತ್ತೆ. ಹರಿಹರಪುರಕ್ಕೆ ಬಂದರೆ ಉಳ್ಕೊಳ್ಳೋಂಥವ್ರಿಗೆ ವಸತಿ ಗೃಹ ವ್ಯವಸ್ಥೆ ಕೂಡ ಇದೆ, ಸುಮಾರು ವಸತಿ ಗೃಹಗಳಿದ್ದಾವೆ. ಜನನೂ ಯಾರೂ ಇಲ್ಲ, ತುಂಬ ಕಡಿಮೆ ಜನ ಇಲ್ಲೆಲ್ಲ, ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ನಂಬರಲ್ಲಿ ತೋರಿಸಿ ನೋಡಿ. ಯಾವುದೇ ರೀತಿಯ ಸೇವೆ ಅಥವಾ ಸೌಲಭ್ಯ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ವಸತಿ ಗೃಹ ಎಲ್ಲ ಬುಕ್ ಮಾಡ್ಕೋಬೋದು.